ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ನಿಯತ್ತಿಗೆ ಇನ್ನೊಂದು ಹೆಸರೇ ಶ್ವಾನ ಅಂತಲೇ ಹೇಳ್ಬೋದು. ಆ ಶ್ವಾನವನ್ನು ಇವತ್ತು ಮನುಷ್ಯನ ಅತ್ಯಂತ ಪ್ರೀತಿಯ ಮತ್ತು ಮುದ್ದಿನ ಪ್ರಾಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವತ್ತು ಕೇವಲ ಬರೀ ಮನೆ ಕಾವಲಿಗಾಗಿ ಬಳಸ್ತಾ ಇದ್ದರು. ಇವತ್ತು ಅದನ್ನು ಮನೆಯ ಓರ್ವ ಸದಸ್ಯನಂತೆ ಇವತ್ತು ಆ ಪ್ರಾಣಿಯನ್ನು, ನಾಯಿಯನ್ನು, ಶ್ವಾನವನ್ನು ಸಾಕ್ತಕ್ಕಂಥ ಕೆಲಸಕ್ಕೆ ಇವತ್ತು ಎಲ್ಲ ಜನರು ಕೂಡ ಇವತ್ತು ಮುಂದಾಗ್ತಾ ಇರ್ತಕ್ಕಂಥದ್ದು. ಅದೇ ಶ್ವಾನ, ಅದೇ ಪ್ರೀತಿಯ ಶ್ವಾನ ಕಳೆದುಕೊಂಡ್ರೆ ಆ ವ್ಯಕ್ತಿ ಯಾವ ರೀತಿಯಾಗಿ ಸಂಕಟ ಪಡ್ತಾನೆ, ಯಾವ ರೀತಿಯಾಗಿ ಆ ದುಃಖಿತನಾಗ್ತಾನೆ ಅನ್ನೋದಕ್ಕೆ ಈ ಸ್ಟೋರಿ ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 4 ವರ್ಷಗಳಿಂದ ಅತ್ಯಂತ ಮುದ್ದಿನಿಂದ ಪ್ರೀತಿಯಿಂದ ಸಾಕಿರ್ತಕ್ಕಂಥ ನಾಯಿ ಇವತ್ತು ಇಹಲೋಕವನ್ನು ತ್ಯಜಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ರೈತನೋರ್ವ ಬಿಕ್ಕಿ ಬಿಕ್ಕಿ ಹತ್ತಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗಿದ್ರೆ ಈ ಮಣಕುಲುಕುವ ಘಟನೆ ಆಗಿದ್ದರೂ ನಡೆದಿದ್ದಾದರೂ ಎಲ್ಲಿ, ಅಷ್ಟಕ್ಕೂ ಈ ಶ್ವಾನ ಸಾಯಲಿಕ್ಕೆ ಕಾರಣ ಆದರೂ ಏನು ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಶ್ವಾನ ಅಂದರೆ ಅದರ ಗುಣ ನಮಗೆ ಬಹಳ ಇಷ್ಟ ಆಗುತ್ತೆ. ಅದು ಮನುಷ್ಯನ ನಿಯತ್ತಿನ ಪ್ರಾಣಿಗಳಲ್ಲೇ ಅದು ನಿಯತ್ತಿನ ಗುಣವನ್ನು ಹೊಂದಿರತಕ್ಕಂಥ ಪ್ರಾಣಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಅಗಳು ಅನ್ನ ಹಾಕಿದರೆ ಅದು ಸಾಯೋವರೆಗೂ ನಿಯತ್ತಾಗಿ ತನ್ನ ಮಾಲೀಕನಿಗೆ ಇರುತ್ತೆ. ಹೀಗಾಗಿ ಅದನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಮನುಷ್ಯರು ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಕೇವಲ ಕೇವಲ ತನ್ನ ರಕ್ಷಣೆಗಷ್ಟೇ ಅಲ್ಲ, ಮನೆಯ ಓರ್ವ ಸದಸ್ಯನಂತೆ ಇವತ್ತು ಪರಿಸ್ಥಿತಿ ಅಂದರೆ ಸಾಕ್ತಕ್ಕಂಥ ವಾತಾವರಣ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಸಾವಿರ ರೂಪಾಯಿದಿಂದ ಹಿಡಿದು ಲಕ್ಷಗಟ್ಟಲೆ ಇವತ್ತು ಏನು ನಾಯಿ ಮರಿಗಳನ್ನು ಖರೀದಿ ಮಾಡಿ ಅದನ್ನು ಅತ್ಯಂತ ಮನೆಯ ಓರ್ವ ಮಗನಂತೆ ಸಾಕ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಳೆದ 4 ವರ್ಷಗಳಿಂದ ಒಂದು ಸಣ್ಣ ನಾಯಿ ಮರಿ ತೆಗೆದುಕೊಂಡು ಬಂದಿರತಕ್ಕಂಥ ರೈತ 4 ವರ್ಷಗಳಿಂದ ತನ್ನ ಮುದ್ದಿನ ನಾಯಿಯನ್ನು ಪ್ರೀತಿಯಿಂದ ಸಾಕಿರ್ತಾನೆ. ಆ ಒಂದು ನಾಯಿ ಇವತ್ತು ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು. ಹೀಗಾಗಿ ಆ ರೈತ ಬಿಕ್ಕಿ ಬಿಕ್ಕಿ ಹತ್ತಿರ್ತಕ್ಕಂಥದ್ದು. ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಲಾಡವಂತಿ ಗ್ರಾಮದಲ್ಲಿ ಈ ಒಂದು ಮಣಕಲಕುವಂಥ ದೃಶ್ಯ ನಡೆದಿರ್ತಕ್ಕಂಥದ್ದು. ಲಾಡವಂತಿವಾಡಿ ಗ್ರಾಮದ ವಿನಾಯಕ್ ಪಾಟೀಲ್ ಎಂಬುವರಿಗೆ ಸೇರಿದ ಮುದೋಳ ಜಾತಿಯ 4 ವರ್ಷದ ಶ್ವಾನ ಇವತ್ತು ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದು. ಏನು ವೈದ್ಯರ ನಿರ್ಲಕ್ಷ್ಯದಿಂದ ಈ ಒಂದು ಶ್ವಾನ ಸತ್ತಿದೆ, ಸಾವನ್ನಪ್ಪಿದೆ ಅನ್ನೋ ಒಂದು ಆರೋಪವನ್ನು ಇವತ್ತು ರೈತ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಏನು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳ ವಿರುದ್ಧ ಇವತ್ತು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿನಾಯಕ್ ಪಾಟೀಲ್ ಅವರು 4 ವರ್ಷಗಳ ಹಿಂದೆ ಸಣ್ಣ ಮರಿಯನ್ನು 25,000 ರೂಪಾಯಿ ಕೊಟ್ಟು ಮುದೋಳ ಜಾತಿಯ ಒಂದು ಸಣ್ಣ ನಾಯಿ ಮರಿಯನ್ನು ಖರೀದಿ ಮಾಡಿರ್ತಾರೆ. ಯಾಕಂದರೆ ಜಮೀನಿನ ರಕ್ಷಣೆ ಮತ್ತು ಮನೆಯ ರಕ್ಷಣೆ ಮತ್ತು ತನ್ನ ಒಡನಾಡಿಯಾಗಿ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಶ್ವಾನದ ಮರಿಯನ್ನು ಖರೀದಿ ಮಾಡಿರ್ತಾರೆ. ಕುಟುಂಬದ ಸದಸ್ಯನಂತೆ ಆ ಒಂದು ಶ್ವಾನವನ್ನು ಆ ರೈತ ನೋಡಿಕೊಂಡಿರ್ತಾನೆ. ಆದರೆ ಕಳೆದ 3-4 ದಿನಗಳಿಂದ ಆ ಶ್ವಾನ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇತ್ತು, ಅಂದರೆ ಜ್ವರದಿಂದ ಬಳಲ್ತಾ ಇತ್ತು. ಆ ಜ್ವರದ ತೀವ್ರತೆಗೆ ಏನು ಆಹಾರವನ್ನು ಕೂಡ ಸೇವಿಸ್ತಾ ಇರಲಿಲ್ಲ. ಹೀಗಾಗಿ ನಿತ್ರಾಣಗೊಂಡಿರ್ತಕ್ಕಂಥ ಶ್ವಾನಕ್ಕೆ ನೀಡಬೇಕು ಅನ್ನೋ, ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನೋ ಒಂದು ಕಾರಣದಿಂದ ಏನು ಬಸವ ಕಲ್ಯಾಣ ಪಶು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡ್ತಾರಂತೆ. ಆದರೆ ಪಶು ವೈದ್ಯಾಧಿಕಾರಿಗಳು ಏನು ಕರೆ ಮಾಡಿದರೂ ಕೂಡ ಯಾವುದೇ ರೀತಿಯಾಗಿ ಸ್ಪಂದಿಸೋದಿಲ್ಲ. ಹೀಗಾಗಿ ಸೂಕ್ತ ಚಿಕಿತ್ಸೆ ಸಿಗಲಾರದೇ ಶ್ವಾನ ಇವತ್ತು ಸಾವನ್ನಪ್ಪಿರ್ತಕ್ಕಂಥದ್ದು. ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಆ ರೈತ, ಆ ಒಂದು ಶ್ವಾನದ ಮಾಲೀಕ ಇವತ್ತು ಬಿಕ್ಕಿ ಬಿಕ್ಕಿ ಹತ್ತಿರ್ತಕ್ಕಂಥದ್ದು. ಹೀಗಾಗಿ ಆ ರೈತ ಬಿಕ್ಕಿ ಬಿಕ್ಕಿ ಹತ್ತಿದ್ದಷ್ಟೇ ಅಲ್ಲ, ಏನು ನಿರ್ಲಕ್ಷ್ಯ ತೋರಿದಿರತಕ್ಕಂಥ ಏನು ಬಸವ ಕಲ್ಯಾಣ ಪಶು ವೈದ್ಯಾಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿರ್ತಕ್ಕಂಥದ್ದು. ಅಷ್ಟಕ್ಕೂ ಆ ರೈತ ಹೇಳಿದ್ದಾದರೂ ಏನು ನೋಡ್ಕೊಂಡು ಬರೋಣ ಬನ್ನಿ. ಯಾರು ಡಾಕ್ಟ್ರುಗಳನ್ನು ಒಕ್ಕಲಿಗೆ ಅನ್ನೋದು ಇವರು ಸಾಧ್ಯ ಮಾಡೋದಿಲ್ಲ. ಏನಿದೆ ಅನ್ನೋದ ನೀವು ಸರ್ಕಾರ ಏನದಲ್ಲ, ಇವರು ಒಂದು ಹೇಳಕ್ಕೆ ಯಾರು ಫೋನ್ ಮಾಡಿದ್ರು, ಯಾರು ಹೋಗಲ್ಲ ಅಂದರು, ಅವ್ರು ಏನಿದೆ ಜಾಗಿನ ಮೇಲೆ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಿಬಿಡ್ಬೇಕು. ಅವ್ರಿಗೆ ಹಿಡಿಯೋದೇ ಇಲ್ಲ. ನನ್ನ ಕಣ್ಣು ತೆರೆದಿಲ್ಲ. ನಾನು ಏನದ 25,000ಕ್ಕೆ ನಾ ಮರಿ ತಂದಿದ್ದು. ಇದಕ್ಕೆ 4 ವರ್ಷ ಆಯಿತು. ಇವ್ರು ಯಾವ ಡಾಕ್ಟ್ರುಗಳು ಇವ್ರು ಏನದ ಫೋನ್ ಮಾಡಿದ್ರೆ ಇವ್ರು ಕಿವಿಯಾಗೆ ತೋತಾ ಇಲ್ಲ. ಇವರು ಅದಕ್ಕೇನು ತುರತ್ ಏನದ, ಸರ್ಕಾರ ಏನದ ಇವ್ರಿಗೆ ಇಲ್ಲಿ ಬರೋದು ಭೀ ಇಲ್ಲ ಇತ್ತಂದ್ರೆ ನೀವು ಏನದ ಅಂಬುಲೆನ್ಸ್ ಇಡ್ರಿ, ಒಂದು ದನಗಳು ಸಲ್ಯಾಕ, ಒಂದು ನಾಯಿ ಸಲ್ಯಾಕ. ಮನುಷ್ಯರಿಗೆ ಹ್ಯಾಂಗೆ ಇಡ್ತೀರಲ್ಲ ಅದೇ ಥರ ಯಾರು ಏನದ ನೀವು ಏನದ
ಆಂಬುಲೆನ್ಸ್ ಗಾಡಿ ಹಿಡಿಬೇಕು. ನಾನು ಹೊರಿದೆ ಅನ್ನೋದ ಸಾಟಿ ಹಜಾರ್ ಕಿಮ್ಮತ್ ಇತ್ತು, ಅದಕ್ಕೆ ಬೇಡತ್ತಿರು ನಾ ಕೊಟ್ಟಿದ್ದಿಲ್ಲ. ಆ ಹೇಳಿ ಭೀ ಫೋನ್ ಮಾಡಿದ್ರೆ ಅಂದ್ರೆ ಯಾಕೆ ಕಲ್ಯಾಣದಾಗ ಭೀ ಮಾಡಿದ್ರೆ ಭೀ ಯಾರೇ ಬಂದಿದ್ದಿಲ್ಲ. ಈ ಪ್ರಕಾರ ಏನದ ಡಾಕ್ಟರ್ಗಳು ಇರ್ತಾರೆ. ಏನದ ಗೌರ್ಮೆಂಟ್ ಏನದ ಜರ ಸಿದ್ದಿಲ್ಲ ಏನದ ಇವ್ರಿಗೆ ಏನದ ಒಂದು ನಂಬರ್ ಮೇಲೆ ತಗೋರಿ, ಅವ್ರಿಗೆ ಗುರಿ ಮಾಡಿ ಏನದ ಅವ್ರಿಗೆ ಏನದ ತಾಕೀದು ಮಾಡ್ರಿ. ಯಾರು ಬರಲ್ಲ ಹೋದ್ರ ಅಂದ್ರೆ ಅವ್ರಿಗೆ ಸೀದಾ ಸಸ್ಪೆಂಡ್ ಮಾಡೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಭೀ ನೋಡ್ರಿ, ನಾವು ಏನು ಒಕ್ಕಲಿಯವರು ಅವ್ರೇನದ ಈ ಡಾಕ್ಟರ್ಗಳು ಏನದ ಈ ಪ್ರಕಾರ ಮಾಡ್ತಾರೆ. ಅವ್ರು ಬಂದಿ ಕಾರ್ಡ್ದಾಗ ಭೀ ಅವ್ರಿಗೆ ನಾವು ಎಣ್ಣೆದ ರೊಕ್ಕ ಏನದ ನಾವು ಕೊಡ್ತೇವೆ. ಇವತ್ತು ಈಗ ಇದೇ ನಾಯಿ ಏನದ ಮನೆಗೆ ಬಂದ 50,000 ರೂಪಾಯಿಗೆ ಬೇಡ ಹೋದ್ರೆ ನಾ ಕೊಟ್ಟಿಲ್ಲ. ನಾನು ಕೇಳಿದ್ರಲ್ಲ ವೀಕ್ಷಕರೇ, ಇದು ರೈತನ ಆಕ್ರೋಶ ಭರಿತ ಮತ್ತು ದುಃಖದ ನುಡಿಗಳಂತಲೇ ಹೇಳ್ಬೋದು. ಯಾಕಂದರೆ ಓರ್ವ ಯಾವುದೇ ಒಂದು ಪ್ರಾಣಿಯನ್ನು ನಾವು ಪ್ರೀತಿಯಿಂದ ಸಾಕಿದಂತಹ ಸಂದರ್ಭದಲ್ಲಿ ಆ ಪ್ರಾಣಿ ನಮ್ಮನ್ನು ಬಿಟ್ಟು ಅಗಲಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋವಾಗುತ್ತೆ ಅನ್ನೋದನ್ನು ಏನು ಮಾತುಗಳಲ್ಲಿ ಇವತ್ತು ರೈತ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಪಶು ವೈದ್ಯಾಧಿಕಾರಿಗಳು ಇರ್ತಕ್ಕಂಥದ್ದೇ ಏನು ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಅಂತಲೇ. ಆದರೆ ಪಶು ವೈದ್ಯಾಧಿಕಾರಿಗಳು ಮೂಕ ಪ್ರಾಣಿಗಳ ರೋದನೆಯನ್ನು ಕೇಳಬೇಕು, ಅವಕ್ಕೆ ಸೂಕ್ತ ಸಮಯಕ್ಕೆ ಏನು ಯಾರೇ ಒಂದು ಕರೆ ಮಾಡಿದ್ರೂ ಅವಕ್ಕೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದರೆ ಆ ಮೂಕ ಪ್ರಾಣಿಗಳಿಗೆ ಅನಾರೋಗ್ಯದಲ್ಲಿ ಬಳಲ್ತಾ ಇದೆ ಅಂತ ಮಾಹಿತಿ ನೀಡಿದರೂ ಕೂಡ ಯಾರು ಕೂಡ ಒಬ್ಬರು ಬಂದು ಚಿಕಿತ್ಸೆ ಕೊಡೋದಿಲ್ಲ ಅಂತಂದರೆ ಇದು ನಿಜಕ್ಕೂ ದುರಂತನೇ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೈತ ಏನು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ವೈದ್ಯರ ವಿರುದ್ಧ ಏನು ಆಕ್ರೋಶವನ್ನು ಹೊರಹಾಕಿದಷ್ಟೇ ಅಲ್ಲ, ಸರ್ಕಾರ ಮತ್ತು ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ವೈದ್ಯಾಧಿಕಾರಿ ಇದ್ದಾರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರನ್ನು ಸಸ್ಪೆಂಡ್ ಮಾಡಬೇಕು, ಇಲ್ದಿದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಅಷ್ಟೇ ಅಲ್ಲ, ಈಗಾಗಲೇ ಏನು ಆಂಬ್ಯುಲೆನ್ಸ್ ಏನು ಸೇವೆಯನ್ನು ಜಾನುವಾರುಗಳಿಗೆ ಮನೆ ಮನೆಗೆ ಹೋಗಿ ಸ್ಥಳಕ್ಕೆ ಹೋಗಿ ಏನು ಆಂಬ್ಯುಲೆನ್ಸು ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಯ ಇದೆ. ಇದು ಏನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಬೇಕು. ಸಕಾಲದಲ್ಲಿ ಯಾವುದೇ ಒಂದು ಜಾನುವಾರು ಆಗಿರ್ಬೋದು, ಶ್ವಾನ ಆಗಿರ್ಬೋದು, ಅವುಗಳಿಗೆ ಸೂಕ್ತವಾದಂಥ ಚಿಕಿತ್ಸೆ ಸಿಗಬೇಕು ಅನ್ನೋ ಒಂದು ಆಗ್ರಹವನ್ನು ರೈತ ಮಾಡಿರ್ತಕ್ಕಂಥದ್ದು. ಏನೇ ಆಗಲಿ, ಒಂದು ಮೂಕ ಪ್ರಾಣಿಗಳಿಗೆ ಈ ಥರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ಮೂಕ ಪ್ರಾಣಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡಬೇಕು, ಅದು ಅವರ ಕರ್ತವ್ಯ ಕೂಡ. ಆದರೆ ಈ ರೀತಿ ನಿರ್ಲಕ್ಷ್ಯ ತೋರಿದರೆ ಇನ್ನು ಇಂತಹ ಶ್ವಾನಗಳು ಮತ್ತು ಜಾನುವಾರುಗಳು ಹಸು ನೀಗೋದ್ರಲ್ಲಿ ಸಂದೇಹ ಇಲ್ಲ. ಹೀಗಾಗಿ ಇನ್ನಾದರೂ ಕೂಡ ಪಶು ವೈದ್ಯಾಧಿಕಾರಿಗಳು ಮತ್ತು ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾರೇ ಕರೆ ಮಾಡಿದರೂ ಅದು ಎಂತಹದ್ದೇ ಸಂದರ್ಭ ಆಗಿದ್ದರೂ ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ, ಇಲ್ಲ ಸ್ಥಳಕ್ಕೆ ಹೋಗದೇ ಇದ್ದರೆ ಆ ಪ್ರಾಣಿಗಳನ್ನೇ ಸ್ಥಳಕ್ಕೆ ತರಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗ್ತಾರ. ಏನು ಈ ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಪಶು ವೈದ್ಯಾಧಿಕಾರಿಗಳ ವಿರುದ್ಧ ಪಶು ಸಂಗೋಪನಾ ಇಲಾಖೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.